ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕರ್ಣ ಸೀರಿಯಲ್ ಎಲ್ಲ ಅಂದುಕೊಂಡಂಗೆ ಆಗಿದ್ರೆ ಈಗ ಪ್ರಸಾರ ಭಾಗ್ಯ ಕಾಣಬೇಕಿತ್ತು. ಆದರೆ ಪ್ರತಿಸ್ಪರ್ಧಿ ಚಾನಲ್ ಕೋರ್ಟ್ ಮೆಟ್ಟಿಲೇರಿದ ಕಾರಣ ಕರ್ಣ ಧಾರಾವಾಹಿಗೆ ಸ್ಟೇ ಆರ್ಡರ್ ಬಂದಿದೆ. ಈ ಒಂದು ವಿಚಾರವಾಗಿ ಭವ್ಯ ಗೌಡ ಎಲ್ಲಿಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದೀಗ ಭವ್ಯ ಗೌಡ ಅವರು ಪ್ರತ್ಯಕ್ಷರಾಗಿದ್ದು, ಈಗ ಭವ್ಯ ಗೌಡ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಭವ್ಯ ಗೌಡ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕರ್ಣ ಧಾರಾವಾಹಿ ಕಳೆದ 2 ವಾರಗಳ ಹಿಂದೆಯೇ ಶುರುವಾಗಬೇಕಾಗಿತ್ತು. ಆದರೆ ಪ್ರತಿಸ್ಪರ್ಧಿ ಚಾನಲ್ ಸ್ಟೇ ಆರ್ಡರ್ ತಂದ ಕಾರಣ ಕೋರ್ಟ್ನಲ್ಲಿ ಈ ಒಂದು ಕೇಸ್ ಇತ್ಯರ್ಥವಾಗದೆ ಕರ್ಣ ಧಾರಾವಾಹಿಯ ಪ್ರಸಾರ ಆದಷ್ಟು ಸುಲಭವಲ್ಲ ಅಂತ ಹೇಳಬಹುದು. ಆದರೆ ಕರ್ಣ ಯಾವಾಗ ತೆರೆ ಮೇಲೆ ಬರ್ತದೆ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಕರ್ಣ ಸೀರಿಯಲ್ಗೆ ಸ್ಟೇ ಆರ್ಡರ್ ಬಂದಾಗ ಟ್ರಸ್ಟ್ ದಿ ಪ್ರೋಸೆಸ್, ಅರ್ಥಾತ್ ಪ್ರಕ್ರಿಯೆ ಮೇಲೆ ನಂಬಿಕೆ ಇಡಿ ಅಂತ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಭವ್ಯ ಗೌಡ ಬರೆದುಕೊಂಡು ನಾಪತ್ತೆಯಾಗಿದ್ರು. ಆದರೆ ಇದೀಗ ಭವ್ಯ ಗೌಡ ಅವರು ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದಿದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವ್ಯ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಹೌದು, ಮೈಸೂರು ಪ್ರವಾಸದಲ್ಲಿರ್ತಕ್ಕಂಥ ಭವ್ಯ ಗೌಡ ಅವರು ಸಹೋದರಿ ದಿವ್ಯಾ ಗೌಡ ಅವರ ಜೊತೆಗೆ ಈ ಒಂದು ಪ್ರವಾಸವನ್ನು ಕೈಗೊಂಡಿದ್ದು, ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಖುಷಿಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತಾವಿರ್ತಕ್ಕಂಥ ಫೋಟೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿದ್ದಾರೆ. ಹೌದು, ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾವಿರ್ತಕ್ಕಂಥ ಫೋಟೋವನ್ನು ಹಂಚಿಕೊಂಡಿರ್ತಕ್ಕಂಥ ಭವ್ಯ ಗೌಡ ಅವರು ಸಹೋದರಿ ದಿವ್ಯಾ ಗೌಡ ಅವರ ಜೊತೆಗೆ ಮೈಸೂರು ಪ್ರವಾಸವನ್ನು ಎಂಜಾಯ್ ಮಾಡ್ತಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.